ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನು ಅಂದರೆ, ಒಂದು ರಿಲೇಷನ್‌ಶಿಪ್‌ನಲ್ಲಿ ದೂರ ಆಗ್ತಾ ಇದ್ದಾರಂಗೆ ಅವ್ರು ಯಾಕೆ ದೂರ ಆಗ್ತಾರೆ, ಯಾಕೆ ಬ್ರೇಕಪ್ ಆಗ್ತಾ ಇದ್ದಾರೆ ಅಂತ ಅವ್ರ ರೀಸನ್ಸ್‌ಗಳು ನಿಮ್ಗೆ ಬೇಕಾಗಿದೆ. ಅಂದರೆ ಯಾಕೆ ದೂರ ಆಗ್ತಾ ಇದ್ದಾರೆ ಅವರು? ಸೊ, ದೂರ ಆಗೋದ ಕಾರಣ ಏನು ತಿಳ್ಕೊಬೇಕಾಗಿದೆ ಅಲ್ವಾ? ಸೊ, ಅದ್ರ ಬಗ್ಗೆ ಮಾತಾಡೋಣ. ಒಂದು ರಿಲೇಷನ್‌ಶಿಪ್ ಅಂದರೆ ಒಂದು ಸಂಬಂಧ ಬೆಳೆಸ್ಕೋ ಟೈಮ್‌ನಲ್ಲಿ ಸ್ಟಾರ್ಟಿಂಗ್ ಪರಿಚಯ ಇರುತ್ತೆ. ಅದು ಫ್ರೆಂಡ್ ಆಗಲಿ, ಸಿಸ್ಟರ್ ಆಗಲಿ, ಯಾವುದೋ ಒಂದು ಫ್ಯಾಮಿಲಿನೇ ಆಗಲಿ, ಒಂದು ಹೊಸದಾಗಿ ಪರಿಚಯ ಆಗಿದಾಗ ಇಲ್ಲ ನಿಮಗೆ ಹಳೆದೇ ಇರ್ಬೋದು. ಒಂದು ಹೊಸದಾಗಿ ಒಂದು ಟ್ರ್ಯಾಕ್ ಮಾಡ್ತಾ ಇದ್ದಾಗ ಅನ್ಕೊಳ್ರಿ. ಲವರ್ಸ್ ಬಗ್ಗೆ ಮಾತಾಡಿದರೆ, ಇಲ್ಲ ಫ್ರೆಂಡ್ಸ್ ಬಗ್ಗೆ ಮಾತಾಡಿದರೆ, ಯಾವುದೋ ಒಂದು ಸಂಬಂಧದಲ್ಲಿ ಹೊಸದಾಗಿ ಒಂದು ಪರಿಚಯ ಆಗಿದ್ದಾಗ ಅವ್ರ ಮೇಲೆ ತುಂಬ ಮಾತಾಡ್ತೀವಿ. ತುಂಬ ಇಂಟ್ರೆಸ್ಟ್ ಬೆಳೀತಾ ಇರುತ್ತೆ. ಚಾಟಿಂಗ್ ಮಾಡ್ಬೋದು, ಕಾಲಿಂಗ್ ಮಾತಾಡ್ಬೋದು, ಡೈರೆಕ್ಟಾಗಿ ಮೀಟ್ ಆಗಿರಬಹುದು. ಒಂದು ಹೊಸದಾಗಿ ಒಂದು ಪರಿಚಯ ಯಾವುದೇ ಆಗಲಿ ತುಂಬ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ. ತುಂಬ ವಾರ ಬಾಂಡ್ ಇರುತ್ತೆ. ಅವ್ರ ಜೊತೆ ಮಾತಾಡೋದೇ ಆಗಲಿ, ಫ್ರೀನೇ ಇರೋದೇ ಆಗಲಿ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಗಿ ಎಲ್ಲ ಅದು ಹೊಸ ಪರಿಚಯ ಚೆನ್ನಾಗೇ ಇರುತ್ತೆ ಒಂದು ಸ್ವಲ್ಪ ದಿನ. ಆಕ್ಚುಲಿ ಹೇಳ್ಬೇಕಾಗಿರೋ ಲವರ್ಸ್ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಲ್ಲಿ. ಯಾಕಂದ್ರೆ ಅವರು ರೀಪ್ಲೇ ಸಲುವಾಗಿ ವೇಟ್ ಮಾಡ್ತಾ ಇರೋದು, ಯಾರು ಬೇಕಾಗಲ್ಲ ಅವರೇ ಬೇಕು ಅಂತ ಬಿಹೇವ್ ಅದೇ ಥರ ಥಿಂಕ್ ಮಾಡೋದು. ಯಾರು ಇರ್ಲಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರು ಮಾತಾಡಿದ್ರೆ ಸಾಕು, ಅವ್ರು ಬೇಗ ಅವ್ರು ಒಬ್ಬರೇ ಇದ್ರೆ ಸಾಕು ಅಂತ ಫೀಲ್ ಆಗೋರು ತುಂಬ ಜನ ಇರುತ್ತಾರೆ. ಅದು ಆಲ್ರೆಡಿ ಆಗಿರ್ಬೋದು. ಸೊ, ಹೊಸದಾಗಿ ಒಂದು ಒಬ್ಬರು ವ್ಯಕ್ತಿ ಮೇಲೆ ತುಂಬ ಇಂಟ್ರೆಸ್ಟ್ ಹೋಗಿದಾಗ ಅದು ಯಾರೂ ಬೇಕಾಗಲ್ಲ ಅಂತ ಅನಿಸುತ್ತದೆ. ಅರ್ಥ ಆಯ್ತಾ? ಸೊ, ಅದು ಒಂದು 6 ತಿಂಗಳು ಆಗ್ಬೋದು, 1 ವರ್ಷ ಆಗ್ಬೋದು. ಒಂದು ಹೊಸದಾಗಿ ಪರಿಚಯ ಆಗಿದ್ದ ಒಂದು ಲವ, ಫ್ರೆಂಡ್‌ಶಿಪ್ ಯಾವುದೇ ಆಗಲಿ ತುಂಬ ಕನೆಕ್ಷನ್ ಬೆಳೆದಿದಾಗ, ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ನಿನ್ನ ಟೈಮ್ ಖರಾಬ್ ಇದ್ದಾಗ ಸೊ, ಒಂದು ದಿನದಲ್ಲಿ 10 ಸಾರಿ ಮೊಬೈಲ್ ಮಾತಾಡೋ ಇಲ್ಲ ನಿನಗೆ ತುಂಬ ಇಂಪಾರ್ಟೆಂಟ್ ಕೊಡೋರು, ನೀವು ಕಣ್ಣೀರು ಸುರಿಸುವಂಥ ದಿನಗಳು ಬಿ ಇದ್ದಿರಬಹುದು ನಿಮ್ಗೆ ಆ ರಿಲೇಷನ್‌ಶಿಪ್‌ನಲ್ಲಿ. ಒಂದು ಟೈಮ್‌ನಲ್ಲಿ ಸ್ಟಾರ್ಟಿಂಗ್‌ನಲ್ಲಿ ಬಟ್ 1 ವರ್ಷನೇ ಆಗಲಿ, ಒಂದು 6 ತಿಂಗಳಾಗಲಿ, ಸ್ವಲ್ಪ ದಿನ ಆಗಿದ್ಮೇಲೆ ಯಾವಾಗ ಅವ್ರು ಕಡಿಮೆ ಮಾಡುತ್ತಾರೆ ಅಂತಂದರೆ, ಅವ್ರು ನಮ್ಮನ್ನು ಮೇಲೆ ಪ್ರೀತಿ ಹೋಗ್ಬಿಡುತ್ತೆ. ಸೊ, ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ನಮ್ಮನ್ನು ಬ್ರೇಕಪ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ನಾವು ಡೈರೆಕ್ಟಾಗಿ ಕೇಳಬೇಡ್ರಿ. ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಅದು ಹೇಗೆ ನಾವು ತಿಳ್ಕೊಬೇಕಂದ್ರೆ 3 ಆಪ್ಷನ್ಸ್ ಇರುತ್ತೆ. ಯಾವಾಗ ನಿಮಗೆ ಸ್ಟಾರ್ಟಿಂಗ್‌ನಲ್ಲಿ ಪದೇ ಪದೇ ಫೋನ್ ಮಾತಾಡೋದೇ ಆಗಲಿ, ಚಾಟಿಂಗ್ ಮಾಡೋದೇ ಆಗಲಿ, ತುಂಬ ಇಂಟ್ರೆಸ್ಟ್ ತೋರಿಸಿದವರು ಸ್ವಲ್ಪ ದಿನಗಳಾಗಿದ ನಂತರ ಯಾವಾಗ ನಿಮ್ಮನ್ನು ಕಡಿಮೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಅವ್ರನ್ನ ಪದೇ ಪದೇ ಕೇಳಿ ಅವ್ರಿಗೆ ಫೋರ್ಸ್ ಮಾಡಬಾರದು. ಅರ್ಥ ಆಯ್ತಾ? ಸೊ, ಅವ್ರು ಹೇಗೆ ನಮ್ಮನ್ನು ನಾವು ಅವ್ರು ನಮಗೆ ಬ್ರೇಕಪ್ ಮಾಡ್ಕೊತಾ ಇದ್ದಾರೆ ಅಂತ ಹೇಗೆ ನಾವು ತಿಳ್ಕೋಬಹುದು ಅಂದರೆ 3 ಸಿಂಪಲ್ ಪಾಯಿಂಟ್ ಇರುತ್ತೆ. ಒಂದು, ನಿನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿರ್ಬೋದು, ಇಲ್ಲ ಇಂಟ್ರೆಸ್ಟ್ ಇರ್ಲಿಕ್ಕಿರ್ಬೋದು. ಫಸ್ಟ್ ಸ್ಟಾರ್ಟಿಂಗ್‌ನಲ್ಲಿ ಇತ್ತು. ಆವಾಗ ನಿಮ್ಮ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತೇನೋ ಮೇ ಬಿ. ಅದಕ್ಕೆ ನಿನಗೆ ಅಷ್ಟೊಂದು ಪ್ರೀತಿ ಮಾಡಿರ್ಬೋದು, ಅಷ್ಟೊಂದು ಮಾತಾಡಿರ್ಬೋದು, ಅಷ್ಟೊಂದು ಕೇರ್ ತೋರಿಸಿರ್ಬೋದು. ಬಟ್ ಇವಾಗ ಜಸ್ಟ್ ಇವಾಗಾದ್ರೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಿನ್ನನ್ನು ಕೇರ್ ಮಾಡ್ತಾ ಇಲ್ಲ. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ, ಯಾವುದೋ ಒಂದು ಹೊಸದಾಗಿ ಪರಿಚಯ ಆಗಿರ್ಬೋದು, ಹೊಸ ವ್ಯಕ್ತಿ ಪರಿಚಯ ಆಗಿರ್ಬೇಕು. ಹೊಸ ವ್ಯಕ್ತಿ ಪರಿಚಯ ಆಗಿದಾಗ ನಿಮ್ಮನ್ನ ಮೇಲೆ ನಿಮಗೆ ಪ್ರೀತಿ ಇರೋದಿಲ್ಲ. ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದ್ರೆ ಅದು ಹೊಸದಾಗಿರುತ್ತಲ್ವಾ? ಅದು ತುಂಬಾ ಇಂಪಾರ್ಟೆಂಟ್. ಸೊ, ಆ ಕಡೆ ಬಂದಿದಾಗ ನಿಮ್ಗೆ ಕೇರ್ ಮಾಡೋದು ನಿಲ್ಲಿಸುತ್ತಾರೆ. ಇಲ್ಲ ದೂರ ಆಗೋಕೆ ಟ್ರೈ ಮಾಡುತ್ತಾರೆ. ಡೈಲಿ 10 ಸಾರಿ ಮಾತಾಡೋದು, ಆ ಕಡೆ ಸ್ವಲ್ಪ ಜಾಸ್ತಿ ಮಾಡೋದು, ನಿಮ್ಗೆ ಕಡಿಮೆ ಮಾಡೋದು. 2 ಪಾಯಿಂಟ್. ಮೂರನೇದು ಏನು ಅಂತಂದ್ರೆ ಅವ್ರ ಪರಿಸ್ಥಿತಿ. ಅಂದ್ರೆ ಅವರು ಯಾವುದೋ ಒಂದು ಫ್ಯಾಮಿಲಿ ಸಮಸ್ಯೆ ಆಗ್ಬೋದು, ಇಲ್ಲ ಅವ್ರಿಗೆ ಏನೋ ಒಂದು ಸಮಸ್ಯೆ ಇದ್ದಿದ್ದ ಕಾರಣ, ಆ ಸಮಸ್ಯೆದಲ್ಲಿ ಮೈಂಡ್ ಸೆಟ್ ಆ ಕಡೆ ಇದ್ದಿದ್ದಾಗ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇರ್ಲಿಕ್ಕಿರ್ಬೋದು. ನಿಮ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಅವ್ರ ಸಮಸ್ಯೆ ಇದೆ ಭಯ. ಸೊ, ಅದ್ರ ಮೇಲೆ ಫುಲ್ ಕಾನ್ಸಂಟ್ರೇಟ್ ಇದೆ. ಸೊ, 3 ತಿಳ್ಕೊಂಡ್ಬಿಟ್ಟು ನೀವೇ ಅರ್ಥ ಮಾಡಿಕೊಂಡು 1, 2 ಸಾರಿ ಕೇಳಿ ಆಮೇಲೆ ಬಿಟ್ಟುಬಿಡಿ. ಅವ್ರಿಗೆ ಪದೇ ಪದೇ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾನೆ ಇಲ್ಲ ಅಂತ ನೀವು ಟಾರ್ಚರ್ ಮಾಡಬೇಡಿ. ಯಾವುದಕ್ಕೆ ಕಾರಣಕ್ಕೂ ನೀವು ಫೋರ್ಸ್ ತಗೋಬೇಡಿ ಯಾವುದೇ ಒಂದು ಪ್ರೀತಿ. ಸಿಂಪಲ್. ಹಾಗೆ ಯಾಕೆ ಬ್ರೇಕಪ್ ಆಗ್ತಾ ಇರ್ತಾವಂತೆ ಯಾವಾಗಲೂ ಒಂದೇ ರೀತಿ ಪ್ರೀತಿ ಇರೋದಿಲ್ಲ. ನೀವು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಅವಾಗ ಒಂದು ಟೈಮ್‌ನಲ್ಲಿ ನಿಮಗೆ ತುಂಬ ಡೈಲಿ 10 ಸಾರಿ ಕಾಲ್, ಮೆಸೇಜ್ ಮಾಡಿದವರು ಸ್ವಲ್ಪ ದಿನ ಆಗಿದ ಮೇಲೆ ನಿಮಗೆ ಮಾಡ್ತಾ ಇಲ್ಲ ಅಂದಾಗ, ಒಂದು ಅವಾಗ ತುಂಬ ಇಷ್ಟ ಇದ್ದಿದ್ದಕ್ಕೆ ಅವ್ರು ಆ ಥರ ಮಾಡಿದ್ದಾರೆ. ಇವಾಗ ಇಷ್ಟ ಇಲ್ಲೇನೋ, ಅವ್ರ ಮನಸ್ಸು ಕಟ್ಟಾಗಿದೇನೋ, ಇಲ್ಲ ಬೇರೆ ಕಡೆ ಹೋಗಿಲ್ಲೋ. ಸಿಂಪಲ್ ನಿಮ್ಮನ್ನು ನೀವು ತಿಳ್ಕೊಂಡು ಅವ್ರನ್ನ ಪದೇ ಪದೇ ಹಿಂಸಿಸಬೇಡ. ಅವ್ರನ್ನ ಟಾರ್ಚರ್ ಮಾಡಬೇಡ. ಅವ್ರನ್ನ ಫೋರ್ಸ್ ಆಗಿ ನನಗೆ ಕಾಲ್ ಮಾಡು, ಮೆಸೇಜ್ ಮಾಡು, ಯಾಕೆ ಇದು ದೂರ ಆಗ್ತಾ ಇದೆ ಅಂತ ಟಾರ್ಚರ್ ಕೊಡಬೇಡ. ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಂಡು ಅದನ್ನ ಆ ರಿಲೇಷನ್‌ಶಿಪ್ ಬಿಟ್ಟು ಬಿಡಬೇಕು. ಸಿಂಪಲ್. ಮನುಷ್ಯ ಅಂದಿದ ಮೇಲೆ ಒಂದೇ ರೀತಿ ಇರೋದಿಲ್ಲ ಅಂತಾರಲ್ಲ. ಸಿಂಪಲ್. ಮನಸ್ಸು ಕೂಡ ಒಂದೇ ರೀತಿ ಇರೋದಿಲ್ಲ. ಯಾವಾಗ ನಿಮ್ಮನ್ನು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅವಾಗೇ ನೀವು ತಿಳ್ಕೊಳ್ಳೋಕೆ ಟ್ರೈ ಮಾಡಲೇಬೇಕು ನೀವು. ಸೊ, ಅವಾಗ ಅವ್ರು ಎಷ್ಟೇ ಬಿಸಿ ಇದ್ರು ನಿಮ್ಮನ್ನು ಮಾತಾಡ್ತಿದ್ರು. ಇವಾಗ ಆಡ್ತಾ ಇಲ್ಲ ಅಂದಾಗ ನೀವೇ ತಿಳ್ಕೊಂಬಿಡಿ. ಸೊ, ಅವ್ರಿಗೆ 3 ಪಾಯಿಂಟ್ ತಿಳ್ಕೊರಿ. ಮತ್ತೆ ಅವ್ರಿಗೆ ಕೇಳಕ್ಕೆ ಹೋಗಬೇಡಿ. ಯಾವಾಗ ನಿಮ್ಗೆ ಒಂದು ಟೈಮ್‌ನಲ್ಲಿ ತುಂಬಾ ಪ್ರೀತಿ ತೋರಿಸಿದವರು, ಮಾತಾಡಿದವರು, ಕೇರ್ ಮಾಡಿದವರು. ಸೊ, ಇವಾಗ ಮಾಡ್ತಾ ಇಲ್ಲ ಅಂದಾಗ ಯಾವಾಗ ನಿಮ್ಮನ್ನು ಮಾತಾಡೋದು, ಕೇರ್ ಮಾಡೋದು ಕಡಿಮೆ ಆಗ್ತಾ ಇರುತ್ತೆ ಆವಾಗ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಎಷ್ಟೇ ಬಿಸಿ ಇರಲಿ ವ್ಯಕ್ತಿ, ನಿಮಗೆ ಇಷ್ಟ ಆಗಿದ್ರೆ, ನಿಮ್ಗೆ ಮಾತಾಡ್ಬೇಕಂತ ಇಷ್ಟ ಇದ್ರೆ ಅದು 1 ದಿನ ಆಗ್ಬೋದು, 2 ದಿನ ಆಗ್ಬೋದು, ಆಯ್ತಾ ಫ್ರೆಂಡ್ಸ್? ಯಾವುದೇ ಒಂದು ರಿಲೇಷನ್‌ಶಿಪ್ ಯಾವಾಗ ನಿಮ್ಮನ್ನು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಾರೋ, ಆವಾಗಲೇ ನೀವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅವ್ರನ್ನ ಪದೇ ಪದೇ ಕೇಳೋಕ್ಕೆ ಪ್ರಯತ್ನ ಮಾಡಬೇಡವು. ಪ್ರಯತ್ನ ಮಾಡಬೇಡಿ. ನನಗೆ ಕಾಲ್ ಮಾಡು, ಮೆಸೇಜ್ ಮಾಡು ಅಂತ ಯಾಕೆ ಪ್ರಯತ್ನ ಮಾಡುತ್ತೀರಿ ನೀವು?
ಪ್ರಯತ್ನ ಮಾಡಕ್ಕೆ ಹೋಗಬಾರದು. ನೀವು ತಿಳ್ಕೊಂಡ್ ಬಿಡ್ಬೇಕು. ಒಂದು ದಿನದಲ್ಲಿ ನಿಮಗೆ 10 ಸಾರಿ ಮಾತಾಡಿದ್ರೆ ಇವಾಗ ಮಾತಾಡ್ತಾ ಇಲ್ಲ ಅಂದಾಗ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಆ ಟೈಮ್‌ನಲ್ಲಿ ನಿಮಗೆ ನೀವು ಇಷ್ಟ ಆಗಿರಬಹುದು, ತುಂಬಾ ಇಂಟ್ರೆಸ್ಟ್ ಇರ್ಬೋದು. ಅದಕ್ಕೆ ಎಲ್ಲಾ ಕೆಲಸ ಬಿಟ್ಟು ಎಷ್ಟೇ ಬಿಸಿ ಇರ್ಲಿ ನಿಮ್ಮನ್ನ ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಇಲ್ಲೇನೋ ಮೇ ಬಿ ಇಂಟ್ರೆಸ್ಟ್ ಅನ್ನೋದು ಒಂದೇ ರೀತಿ ಇರಲ್ಲಲ್ವ? ಅವಾಗ ಇತ್ತು ಅದಕ್ಕೆ ಎಷ್ಟೇ ಬಿಸಿ ಇದ್ರು ಏನೋ ಒಂದು ಪ್ರಯತ್ನ ಮಾಡಿ ನೀವು ಮಾತಾಡ್ತಿರು. ಇವಾಗ ನೀನು ಮಾತಾಡ್ತಾ ಇಲ್ಲ ಅಂದಾಗ ನೀವು ಒಂದು ಇಷ್ಟ ಇಲ್ಲ ಅನ್ಕೋಬ್ರಿ, ಇಲ್ಲ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅನ್ಕೋರಿ. ಸೆಕೆಂಡ್ ಅವ್ರ ಪರಿಸ್ಥಿತಿ ನೋಡಿ ಅವ್ರಿಗೆ ಏನೋ ಒಂದು ಸಮಸ್ಯೆ ಇದ್ದಿರ್ಬೋದು ಮೇ ಬಿ. ಇಲ್ಲ ಅವ್ರ ಪರಿಸ್ಥಿತಿಯಲ್ಲಿ ನೆಗೆಟಿವ್ ಏನೋ ಸಮಸ್ಯೆ ಇದ್ದಾಗ ನಿಮ್ಗೆ ಮಾತಾಡಕ್ಕೆ ಮನಸ್ಸು ಬರೋದಿಲ್ಲ. 2 ಅಂತ ತಿಳ್ಕೊಳ್ಳಿ. 3ನೇದೇನು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಇನ್ನೊಬ್ಬ ವ್ಯಕ್ತಿ ಪರಿಚಯ ಆಗಿದ್ದಾಗ. ಹೊಸದಾಗಿ ಯಾವುದೇ ಒಂದು ಕನೆಕ್ಷನ್ ಬೆಳೀತಾ ಇದ್ದಾಗ ನಿನಗೆ ಕಡಿಮೆ ಆಗಿರುತ್ತೆ. ಸೊ ಡೈರೆಕ್ಟಾಗಿ ಹೇಳೋದಿಲ್ಲ ಯಾರು. ನೀನು ಅದು ನನಗೆ ಇಷ್ಟ ಇಲ್ಲ, ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಯಾರೂ ಹೇಳಲ್ಲ. ನೀವೇ ಅರ್ಥ ಮಾಡ್ಕೋಬೇಕು. ಯಾವಾಗ ನಿಮ್ಮನ್ನು ಕಾಲ್ ಮಾಡೋದು, ಮೆಸೇಜ್ ಮಾಡೋದು ನಿಲ್ಲಿ ಬಿಡುತ್ತಾರೋ ಅವಾಗೆ ನೀವು ತಿಳ್ಕೊಂಡು ನೀವು ಕಾಲ್, ಮೆಸೇಜ್ ಅವ್ರು ಚಿಂತೆ ಮಾಡಬಾರದು. ಬಂದರೂ ಕೂಡ ಅವ್ರಿಗೆ ಹೇಳಬಾರದು. ನೀವು ಮರ್ತು ಈ ಥರ ನಟನೆ ಮಾಡಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ 3 ಪಾಯಿಂಟ್ ನೆನಪಿಟ್ಕೊಳ್ಳಿ ಅಷ್ಟೇ. ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಈ ವಿಡಿಯೋ ಬಗ್ಗೆ ನಿಮಗೆ ಅರ್ಥ ಆಗಿದ್ರೆ ಏನೋ ಅಂತ ತಿಳಿಸಿ.